ಬಹಳ ದಿವಸಗಳಾಯಿತು ನಾವು ವಿರಾಟ ನಗರವನ್ನು ತೊರೆದು. ನಾವೆಷ್ಟು ವಿರಾಟ ನಗರವನ್ನು ಸೇರಬೇಕು ಎನ್ನುವ ಹಂಬಲವನ್ನು ಹೊಂದಿದ್ದೇವೆ. ನಮ್ಮನ್ನು ನೋಡುವಂತಹ ಕಾತರ ಕುತೂಹಲ ನಮ್ಮವರಿಗೂ ಇದೆ ಎನ್ನುವುದು ಇವರ ಕಣ್ಣುಗಳನ್ನು ನೋಡಿದ ಹಾಗಾಗುತ್ತದೆ. ಇವರನ್ನು ನೋಡುವ ವಿಷಯ ಬಿಡು, ಇಕ್ಕೆಲಗಳಲ್ಲಿ ನೋಡಂತೆ ತಳಿರು ತೋರಣಗಳು. ಯಾಕೆ ನಮ್ಮ ಆಗಮನಾಗುತ್ತದೆ ಎನ್ನುವುದು ಇವರಿಗೆ ಮೊದಲೇ ಗೊತ್ತಿತ್ತು. ಎಲ್ಲ ಜಲ್ಲಿ ಹಾಕಿದ್ದಾರೆ. ಜಲ್ಲಿ ಹಾಕುದು ನೀವು ನಡಿಲಿಕ್ಕೆ ಹೂವಿನ ಜಲ್ಲೆ ಜಲ್ಲೆ ಹಾಕಿದ್ದು. ಯಾಕೆ ಬರೇ ಜಲ್ಲೆ ಹಾಕಿದ್ದಲ್ಲ, ಜಲ್ಲೆಯನ್ನೊಮ್ಮೆ ತೆಗೆದು ನೋಡುತ್ತೆ. ಅದರ ಅಡಿಯಲ್ಲಿ ರಕ್ತ ಕಂಬಳಿಯನ್ನೇ ಹಾಕಿದ್ದಾರೆ. ನಾವು ಇಡುವ ಹೆಚ್ಚಾಗೆ ಒಮ್ಮೆಗೆ ಈ ಎಲ್ಲ ಜಲ್ಲೆಯು ಚದುರಿ ಹೋದಾಗ ನಮ್ಮ ಕಾಲಿಗೆ ತಂಪಾಗಬೇಕು ಎನ್ನುವುದಕ್ಕಾಗಿ ಹಾಸಿದ್ದು. ಈಗ ಬಂದವ ಯಾರು ಅಂತ ಎಲ್ಲರಿಗಾದ್ರೂ ಗೊತ್ತಾಯಿತು. ಸಿಂಹಬಲ ನಾಮಕನಾಗಿ ಮತ್ತೊಮ್ಮೆ ಈ ವಿರಾಟ ನಗರವನ್ನು ಸೇರಿದಾಗ ಎಲ್ಲರಿಗೂ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ. ನಾವು ಇಲ್ಲಿಯವರ ಹೇಳು ಕೇಕೆಯ ದೇಶದವರು, ರಥಕಾರ ನಾಮಕ ರಾಜನ ಮಗನಾಗಿ ಇಂದು ಕೇಕೆಯನ್ನು ನಾವು ಸೇರಬೇಕಾದ್ರೆ ಕಾರಣ ಏನು? ವಿರಾಟನಲ್ಲಿ ಉತ್ಪನ್ನಗೊಂಡಂತಹ ಒಂದು ಪ್ರೀತಿ. ನಮ್ಮ ಅಕ್ಕನಾದಂತಹ ಸುದರ್ಶನಾದೇವಿಯನ್ನು ಕಂಡು ಮೋಹ ಪರವಶನಾಗಿ ಮೊದಲೊಂದು ವಿವಾಹವಾಗಿದ್ದರು, ಆಕೆಯನ್ನು ಹಂಬಲಿಸಿದ್ದು. ನಮ್ಮಪ್ಪಯ್ಯನಿಗೂ ಸಂತೋಷವಾಯಿತು. ಸೂತನ ಜಾತಿಯಲ್ಲಿ ಹುಟ್ಟಿದವ ನನ್ನಪ್ಪ. ಆದರೂ ಆ ಕೇಕಾಯವನ್ನು ಆಳುವಂತಹ ವರ್ತಮಾನದ ಸ್ಥಿತಿ ಒದಗಿ ಬಂತು. ವಿರಾಟ ನಗರ ಏನು ಸಾಮಾನ್ಯವಾದ ಸಂಪತ್ಕರಿತವಾದಂತಹ ನಾಡು. ಸಂಪತ್ಕರಿತವಾದಂತಹ ನಾಡಿಗೆ ತನ್ನ ಮಗಳನ್ನು ಕೊಡುವುದೆಂದರೆ ವಿರಾಟ ಮುದುಕನಾದರೆ ಏನು ಕೊಟ್ಟು ಬಿಡೋಣ ಎನ್ನುವ ಕಾರಣದಲ್ಲೇ ಕೊಟ್ಟಿದ್ದಾನೆ. ವಿರಾಟ ನಮ್ಮ ಅಕ್ಕರನ್ನು ಯಾವಾಗ ಮದುವೆಯಾಗಬೇಕು ಆ ಸಂದರ್ಭದಲ್ಲಿ ನೀನು ಸೇರಿ 105 ಮಂದಿ ತಮ್ಮಂದಿರೊಂದಿಗೆ ನಾನು ಬಂದವರು. ಆಮೇಲೆ ನಮಗೆ ಬೇಕಾದ ಹಾಗೆ ನಾವು ವ್ಯವಹರಿಸುವುದು. ವಿರಾಟ ಅಂದ್ರೆ ಎಂಥದ್ದು? ವಿಶ್ವ ವಿರಾಟ ಸ್ವರೂಪ ಎನ್ನುವ ಹಾಗೆ ಆ ಶಬ್ದಕ್ಕಾಗುವ ಹೆಸರಿಗೆ ಅನ್ವರ್ಥವಾಗುವಂತಹ ಯಾವುದಾದ್ರೂ ಸಾಮರ್ಥ್ಯ ವಿಶೇಷ ಇವನಲ್ಲಿ ಉಂಟು?
ಗೊತ್ತಾ? ಮತ್ತೆ ಎಂತ? ನಮ್ಮ ಕಾಲು ಇಲ್ಲಿಗೆ ಇಟ್ಟು ಅಲ್ಲಿಂದ ನೋಡು ಬದಲಾಯಿತು. ಮತ್ತೆ ಯಾವ ಯಾವ ದೊಡ್ಡ ದೊಡ್ಡ ಹುದ್ದೆಗಳುಂಟು ಹಾ. ಆ ಎಲ್ಲಾ ಹುದ್ದೆಗಳಿಗೂ ನಮ್ಮ ತಮ್ಮಂದಿರನ್ನು ನಾನೇ ನೇಮಿಸಿ ಹೌದು. ನಾನು ಬಂದ ಮೇಲೆ ಅಡುಕುವುದಕ್ಕೆ ತೊಡಗಿದ್ದು. ಈಗ ಸ್ವಲ್ಪ ಭಯ ಉಂಟು ನಿಮ್ಮಲ್ಲಿ. ಮಹಾಬಲ ಎನ್ನುವ ಹಾಗೆ ಯಾರೆಲ್ಲ ಮೆರೆದಾಡುತ್ತಾರೆ. ಹಾ. ಈ ಕೀಚಕ ಇಲ್ಲಿ ಸೇನಾಧಿಪತ್ಯವನ್ನು ವಹಿಸಿಕೊಂಡ ನಂತರದಲ್ಲಿ ಹಾ. ಇಕ್ಕೆಲಗಳ ರಾಜ್ಯಗಳ ಎಲ್ಲವರು ನಡುಗುವುದಕ್ಕೆ ಆರಂಭಿಸಿದರು. ಹಾಗೆಂದು ನಮ್ಮ ತೋಳ ತೀಟೆ ರಟ್ಟೆಯಲ್ಲಿರುವ ಬಲವು ಸುಮ್ಮನೆ ಇದ್ರೆ ಆಗುತ್ತದೆ. ಅದಕ್ಕಾಗಿ ಎಲ್ಲರೂ ಆಶಿಸಿತು ನಾನೊಮ್ಮೆ ದಿಗ್ವಿಜಯವನ್ನು ಮಾಡ್ತೇವೆ ಎನ್ನುವ ಹಾಗೆ. ಹೌದು. ದಿಗ್ವಿಜಯವನ್ನು ಮುಗಿಸಿ ಬಂದವರಿದ್ದೇವೆ. ಬಂದು ಸಮಯ ಎಷ್ಟಾಗಿದೆ? ಒಂದು ತಿಂಗಳಾಯ್ತಲ್ಲ. ಎಂತದು ಒಂದು ತಿಂಗಳು? 10 10 ತಿಂಗಳಾಗಿರುವುದು. ಮತ್ತೆ 10 11ಕ್ಕೆ ಹತ್ತಿರ ಆಗಿರಬಹುದು. 10 ಅದ್ರದ್ದು 10 ಅಂದ್ರೆ ಅರ್ಧ. 10ಕ್ಕೆ ಬರಬೇಕು ಅಂತ ಇತ್ತು. ಹಾ. ಆದ್ರೆ ಹಾ. ಕೆಲವೊಂದು ಕಡೆ ಹಾಗೆ ಹೀಗೆ ಅಲ್ಲಿದ್ದಂತಹ ಸಮ್ಮಾನ ಅದನ್ನೆಲ್ಲ ಸ್ವೀಕಾರ ಮಾಡಿ ಬರುವಾಗ 10 ಆಗಿರಬಹುದು.